ತುಳಸಿ ಹಬ್ಬದಂದು ನಾವೆಲ್ಲರೂ ನೆಲ್ಲಿಕಾಯಿನ ಬಳಸಿ ಅದರಿಂದ ಆರತಿ ಮಾಡಿರ್ತೀವಿ. ಎಷ್ಟೋ ದಿನ ಆ ನೆಲ್ಲಿಕಾಯಿನ ಹಾಗೆ ಆಚೆ ಎತ್ತಿಟ್ಬಿಟ್ಟಿರ್ತೀವಿ, ಆಮೇಲೆ ಕೊನೆ ಕೊಳ್ತು ಹೋಗ್ಬಿಡತ್ತೆ. ಆ ನೆಲ್ಲಿಕಾಯಿನ ಬಳಸಿ ನಾನಿವತ್ತು ಬಿಸಿ ನೆಲ್ಲಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ. ನಾವು ನೆಲ್ಲಿಕಾಯಿ ಮೇಲೆ ತುಪ್ಪದ ದೀಪನ ಹಚ್ಚಿರ್ತೀವಿ, ಹಾಗಾಗಿ ಈ ನೆಲ್ಲಿಕಾಯಿನ ಮೊದಲು ಒಮ್ಮೆ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಳ್ಳಿ. ನಾನು ಈ ನೆಲ್ಲಿಕಾಯಿಗಳನ್ನು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಈ ಥರ ನೆಲ್ಲಿಕಾಯಿನ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ರಿಂದ 6 ನಿಮಿಷ ನೀವು ಇದನ್ನ ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ಸಾಕು. ಇದಾಗೋವರೆಗೂ ಮಸಾಲೆನ ಹುರ್ಕೊಳ್ಳೋಣ. ಅದಕ್ಕಾಗಿ ಪ್ಯಾನ್ನಲ್ಲಿ 1 ಚಮಚದಷ್ಟು ಮೆಂತೆ ಕಾಳನ್ನು ಹಾಕೊಳ್ಳಿ. ಸ್ವಲ್ಪ ಕೆಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಟ್ಕೊಟ್ಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಗ್ಯಾಸ್ನ ಬಂದ್ ಮಾಡಿ ಇದಕ್ಕೆ ಅರ್ಧ ಚಮಚದಷ್ಟು ಇಂಗನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಳ್ಳೆ ಪರಿಮಳ ಬರೋದಕ್ಕೆ ಶುರು ಆಗುತ್ತೆ. ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಇದನ್ನ ಪುಡಿ ಮಾಡಿಟ್ಕೊಳ್ಬೇಕು. ಇದರಲ್ಲಿ ನಾನು 1 ಚಮಚದಷ್ಟು ಪುಡಿನ ಯೂಸ್ ಮಾಡ್ತೀನಿ. ಮಿಕ್ಕಿರೋ ಪುಡಿನ ನೀವು ಮುದ್ದೆ ಪಲ್ಯ ಮಾಡುವಾಗ ಬಳಸ್ಬೋದು. 7 ನಿಮಿಷ ಆಗ್ತಾ ಬಂತು. ನೆಲ್ಲಿಕಾಯಿ ತುಂಬಾನೇ ಚೆನ್ನಾಗಿ ಬೆಂದಿದೆ. ಈ ರೀತಿ ಫೋಕನ್ನ ಚುಚ್ಚಿದ್ರೆ ಸುಲಭವಾಗಿ ಹೋಗುತ್ತೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಿಚ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಈ ನೆಲ್ಲಿಕಾಯಿಗಳನ್ನ ತೆಗೆದಿಟ್ಕೊಂಡು ನಾವು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಬಿಡಿಸಿಟ್ಕೊಳ್ಳೋಣ. ಸಹಜವಾಗಿ ಈ ನೆಲ್ಲಿಕಾಯಿನ ಯಾರೂ ತಿನ್ನೋದಕ್ಕೆ ಇಷ್ಟಪಡಲ್ಲ, ಆದರೆ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈಗ ಪ್ಯಾನ್ನಲ್ಲಿ ಸುಮಾರಾಗಿ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿನೂ ಹಾಕ್ಕೊಂಡು ಇವನ್ನೆಲ್ಲ ಇನ್ನೊಮ್ಮೆ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಇದ್ರ ಒಗ್ಗರಣೆ ಅಂತೂ ರೆಡಿ ಆಯಿತು. ಇವಾಗ ಈ ನೆಲ್ಲಿಕಾಯಿ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಕೈಗಳ ಸಹಾಯದಿಂದ ಪ್ರೆಸ್ ಮಾಡಿದ್ರೆ ಸಾಕು, ಇದು ಆರಾಮಾಗಿ ಬಿಟ್ಕೊಳ್ಳುತ್ತೆ. ಬೀಜನ ತೆಗೆದು ಎಲ್ಲ ನೆಲ್ಲಿಕಾಯಿನೂ ಇದೇ ರೀತಿಯಾಗಿ ಬಿಡಿಸಿಟ್ಕೊಳ್ಳಿ. ಬಿಡಿಸಿಟ್ಕೊಂಡಿರುವಂಥ ನೆಲ್ಲಿಕಾಯಿನ ಸೇರಿಸಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕೈಯಾಡ್ಕೊಳ್ಳಿ. ಒಟ್ಟಾಗಿ ನಾನಿಲ್ಲಿ 8 ನೆಲ್ಲಿಕಾಯಿನ ಬಳಸಿದ್ದೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಗಲೇ ಪುಡಿ ಮಾಡಿಟ್ಕೊಂಡಿರುವಂಥ ಸಾಸಿವೆ, ಮೆಂತೆ ಮತ್ತು ಇಂಗನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಬರೀ 1 ಚಮಚದಷ್ಟು ಮಾತ್ರ ಹಾಕಿದೆ. 1.5 ದೊಡ್ಡ ಚಮಚದಷ್ಟು ಖಾರದ ಪುಡಿನ ಹಾಕೊಂಡು ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಇಂಗು ಮೆಂತೆ ಪುಡಿನ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಕಹಿ ಆಗ್ಬಿಡುತ್ತೆ. ಇದನ್ನ 1-2 ನಿಮಿಷ ಈ ರೀತಿ ಚೆನ್ನಾಗಿ ಕೈಯಾಡ್ಬಿಟ್ರೆ ಬಿಸಿ ಖಾರದ ಉಪ್ಪಿನಕಾಯಿ ರೆಡಿ. ಕೆಲವರಿಗೆ ಸಿಹಿ ಟೇಸ್ಟ್ ಇಷ್ಟ ಆಗೋದಿಲ್ಲ, ಅವರು ಹೀಗೆ ತಿನ್ಬೋದು. ಇನ್ನು ಬಿಸಿ ಉಪ್ಪಿನಕಾಯಿ ಅಂದ್ರೆ ಸಹಜವಾಗಿ ಸ್ವಲ್ಪ ಸಿಹಿನೇ ಬರುತ್ತೆ. ಹಾಗಾಗಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಚಿಕ್ಕ ಗ್ಲಾಸ್ ನೀರನ್ನ ಹಾಕೊಂಡು ಬೆಲ್ಲ ಕರಗೋವರೆಗೂ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕಮ್ಮಿ ಅನಿಸ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಕೂಡ ಹಾಕೊಳ್ಬೋದು. ಇದು ಸ್ವಲ್ಪ ಈ ರೀತಿ ಗಟ್ಟಿ ಹದಕ್ಕೆ ಬಂದ್ಮೇಲೆ ಈ ಉಪ್ಪಿನಕಾಯಿ ಕೂಡ ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಉಪ್ಪಿನಕಾಯಿ ಹಚ್ಕೊಂಡು ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್ ನೌ. ಬಾಯ್.